ಒಂದು ಕಾಲದಲ್ಲಿ ದೂರದ ರಾಜ್ಯವೊಂದರಲ್ಲಿ ಪ್ರತಾಪಶಾಲಿ ರಾಜನಿದ್ದನು. ಅವನ ಹೆಸರು ಸೂರ್ಯವರ್ಮ. ಅವನು ಧೈರ್ಯಶಾಲಿ, ನ್ಯಾಯವಂತ ಮತ್ತು ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವನ ರಾಜ್ಯವು ಸಮೃದ್ಧವಾಗಿತ್ತು ಮತ್ತು ಜನರು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಸೂರ್ಯವರ್ಮನು ಬೇಟೆಗೆಂದು ಕಾಡಿಗೆ ಹೋದನು. ದಟ್ಟವಾದ ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ಅವನು ದಿಕ್ಕನ್ನು ತಪ್ಪಿಸಿಕೊಂಡನು. ಕತ್ತಲಾಗಲು ಪ್ರಾರಂಭಿಸಿದಾಗ ಅವನು ಭಯದಿಂದ ಕಂಗಾಲಾಗಿದ್ದನು. ಆಗ ದೂರದಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸಿತು. ಆಶಯದ ಕಿರಣದಂತೆ ಅವನು ಆ ಬೆಳಕಿನ ಕಡೆಗೆ ನಡೆದನು. ಅಲ್ಲಿ ಒಂದು ಗುಡಿಸಲಿನಲ್ಲಿ ಸುಂದರವಾದ ಯುವತಿಯೊಬ್ಬಳು ದೀಪವನ್ನು ಹಿಡಿದು ನಿಂತಿದ್ದಳು. ಅವಳ ಹೆಸರು ಚಂದ್ರಿಕಾ. ಅವಳು ಸರಳ ಕುಟುಂಬದವಳಾಗಿದ್ದರೂ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಕಾಂತಿ ಇತ್ತು. ಸೂರ್ಯವರ್ಮನು ಅವಳನ್ನು ಮಾತನಾಡಿಸಿ ತಾನು ದಾರಿ ತಪ್ಪಿರುವುದಾಗಿ ಹೇಳಿದನು. ಚಂದ್ರಿಕಾಳು ಅವನಿಗೆ ಆಶ್ರಯ ನೀಡಿದಳು ಮತ್ತು ರುಚಿಕರವಾದ ಊಟವನ್ನು ಬಡಿಸಿದಳು. ಅವರ ಮಾತುಕತೆ ರಾತ್ರಿಯಿಡೀ ನಡೆಯಿತು. ಸೂರ್ಯವರ್ಮನಿಗೆ ಚಂದ್ರಿಕಾಳ ಸರಳತೆ, ಬುದ್ಧಿವಂತಿಕೆ ಮತ್ತು ದಯೆ ಬಹಳ ಮೆಚ್ಚುಗೆಯಾಯಿತು. ಚಂದ್ರಿಕಾಳಿಗೂ ಸೂರ್ಯವರ್ಮನ ವಿನಯ ಮತ್ತು ಪ್ರಜೆಗಳ ಮೇಲಿನ ಕಾಳಜಿ ಇಷ್ಟವಾಯಿತು. ಮರುದಿನ ಸೂರ್ಯವರ್ಮನು ತನ್ನ ಸೈನಿಕರನ್ನು ಕರೆಸಿ ಅರಮನೆಗೆ ಮರಳಿದನು. ಆದರೆ ಚಂದ್ರಿಕಾಳ ನೆನಪು ಅವನ ಮನಸ್ಸಿನಿಂದ ಮಾಸಲಿಲ್ಲ. ಅವಳನ್ನು ಮರೆಯಲು ಸಾಧ್ಯವಾಗದೆ ಅವನು ಅವಳನ್ನು ರಾಣಿಯನ್ನಾಗಿ ಮಾಡುವ ನಿರ್ಧಾರಕ್ಕೆ ಬಂದನು. ರಾಜನು ತನ್ನ ಮಂತ್ರಿಗಳನ್ನು ಕರೆದು ತನ್ನ ಆಸೆಯನ್ನು ತಿಳಿಸಿದನು. ಮಂತ್ರಿಗಳು ಮೊದಲು ಆಶ್ಚರ್ಯಪಟ್ಟರು, ಆದರೆ ರಾಜನ ನಿರ್ಧಾರದ ಹಿಂದಿನ ಪ್ರೀತಿಯನ್ನು ಅರಿತುಕೊಂಡ ನಂತರ ಒಪ್ಪಿಕೊಂಡರು. ಸೂರ್ಯವರ್ಮನು ಮತ್ತೆ ಚಂದ್ರಿಕಾಳ ಗುಡಿಸಲಿಗೆ ಹೋದನು ಮತ್ತು ಅವಳನ್ನು ತನ್ನ ರಾಣಿಯಾಗಲು ಕೇಳಿಕೊಂಡನು. ಚಂದ್ರಿಕಾಳಿಗೆ ಸಂತೋಷವಾಯಿತು ಮತ್ತು ಅವಳು ಅವನ ಪ್ರಸ್ತಾಪವನ್ನು ಒಪ್ಪಿಕೊಂಡಳು. ಅದ್ದೂರಿಯಿಂದ ವಿವಾಹ ಸಮಾರಂಭ ನಡೆಯಿತು. ಚಂದ್ರಿಕಾಳು ರಾಣಿಯಾದ ನಂತರವೂ ತನ್ನ ಸರಳತೆ ಮತ್ತು ದಯೆಯನ್ನು ಬಿಡಲಿಲ್ಲ. ಅವಳು ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಳು ಮತ್ತು ರಾಜನ ಆಡಳಿತದಲ್ಲಿ ಅವನಿಗೆ ಉತ್ತಮ ಸಲಹೆಗಳನ್ನು ನೀಡುತ್ತಿದ್ದಳು. ಸೂರ್ಯವರ್ಮ ಮತ್ತು ಚಂದ್ರಿಕಾಳು ಸಂತೋಷದಿಂದ ರಾಜ್ಯವನ್ನು ಆಳಿದರು. ಅವರ ಪ್ರೀತಿ ಮತ್ತು ಸಹಕಾರವು ರಾಜ್ಯಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದಿತು. ಜನರು ತಮ್ಮ ರಾಜ ಮತ್ತು ರಾಣಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು.